ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ. ನಾನು ಈಗ ಪೂಜೆ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗಕ್ಕೆ ಬಂದಿದ್ದೀನಿ. ಇಯರಿಂಗ್ ಹಾಕಬೇಕು, ಇನ್ನೂ ಆಕ್ಸೆಸರೀಸ್ ಏನೂ ಹಾಕಿಲ್ಲ. ಓಕೆ, ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡೆ. ಸನ್ಸ್ಕ್ರೀನ್ ಲೋಷನ್ ಕಾಲ್ಗೂ ಹಚ್ಕೊಳ್ಬೇಕು. ನಾವು ಎಲ್ಲಿ ಸ್ಟ್ರ್ಯಾಪ್ ಇರುತ್ತಲ್ಲ ಸ್ಲಿಪ್ಪರ್ಸ್ದು ಅಲ್ಲಿ ಕರೆಕ್ಟಾಗಿ ಟ್ಯಾನ್ ಆಗಿರುತ್ತೆ. ಸೊ ಕಾಲ್ಗಳಿಗೂ ಹಚ್ಕೊಳ್ಬೇಕು. ಈಗ ನಾನು ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸಾನುಗೆ ಸ್ಕೂಲಿಗೆ ಕಳಿಸಿದ್ದೀನಿ. ತಿಂಡಿ ಈಗ ಮಾಡಬೇಕು. ರಾಜೇಶ್ ಅವ್ರಿಗೆ ರಜಾ ಹಾಕ್ಸಿದ್ದೀನಿ. ರಜಾ ಹಾಕ್ಸಿರೋದು ಯಾಕೆ ಅಂದರೆ ನಾನು ಐಕಿಯಾಗೆ ಹೋಗಬೇಕಿತ್ತು. ಐಕಿಯಾ ಬ್ಯಾಂಗ್ಳೂರಿಗೆ ಬಂದು ತುಂಬಾ ದಿನ ಆಯಿತು. ನಾನು ಅವಾಗ ಹೋಗಿರಲಿಲ್ಲ. ಯಾಕೆ ಅಂದರೆ ನನಗೆ ನೆಸಸರಿ ಇರಲಿಲ್ಲ. ಐಕಿಯಾ ಅನ್ನೋದು ಇಟ್ಸ್ ಫರ್ನಿಚರ್ ಶಾಪ್. ಅಲ್ಲಿ ನಮಗೆ ಎಲ್ಲ ಥರದ ಫರ್ನಿಚರ್ ಸಿಗುತ್ತೆ. ಸೋಫಾ, ಕಾಟ್, ವಾಲ್ಡ್ರೋಬ್ಸು, ಕಿಚನ್ಗೆ ಕ್ಯಾಬಿನೆಟ್ಸು ಎಲ್ಲನೂ ಸಿಗುತ್ತೆ. ಎಲ್ಲನೂ ನಮ್ಮ ಮನೇಲಿದೆ. ಯಾವುದು ರೀಪ್ಲೇಸ್ ಮಾಡುವಂಥ ನೆಸಸರಿ ಇರಲಿಲ್ಲ. ಅಲ್ಲಿಗೆ ಹೋದರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತೊಗೊಳ್ಬೇಕು ಅನಿಸುತ್ತೆ. ಅಲ್ಲಿ ಡೆಕೋರೇಟಿವ್ ಐಟಮ್ಸ್ ಕೂಡ ಸಿಗುತ್ತೆ. ಬಟ್ ಬರೀ ಡೆಕೋರೇಟಿವ್ ಐಟಮ್ಸ್ಗೋಸ್ಕರ ನಾನು ಅಲ್ಲಿ ತನಕ ಹೋಗಬೇಕು ಅಂತೇನು ಇರಲಿಲ್ಲ. ಬರೀ ನೋಡೋದಕ್ಕೆ ಹೋಗ್ಬೇಕಿತ್ತು ಅಷ್ಟೇ. ಅದಕ್ಕೆ ಹೋಗಿರಲಿಲ್ಲ. ಈಗ ನೆಸಸರಿ ರೇಸ್ ಆಗಿದೆ. ಯಾಕೆ ಏನು ಅಂತ ನಿಮಗೆ ಆಮೇಲೆ ತಿಳಿಸ್ತೀನಿ. ಈಗ 9:30ಗೆ ಹೊರಡೋಣ ಅಂದ್ಕೊಂಡಿದ್ದೆ. ಬಟ್ ಸ್ಟೋರ್ ಓಪನ್ ಆಗೋದೇ 11ಗೆ ಅಂತ ಗೊತ್ತಾಯಿತು ಆನ್ಲೈನಲ್ಲಿ ನೋಡಿದಾಗ. ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಮಾಡೋಕ್ಕೆ ಹೋದೆ. ತುಂಬಾ ಲೇಟ್ ಆಗೋಯಿತು. ಈಗ ನಮ್ಗೆ ಹೋಗೋದಕ್ಕೆ 1 ಅವರ್ ಬೇಕು. ಆಮೇಲೆ ಆ ಕಡೆಯಿಂದ ಬರಬೇಕಾದ್ರೆ ಸಾನು ಕರ್ಕೊಂಡು ಬರಬೇಕು. ಸೊ 1 ಅವರ್ ಮುಂಚೆ ಬಿಡಬೇಕು. ಅದು ತುಂಬ ದೊಡ್ಡ ಪ್ಲೇಸು, ತುಂಬ ಟೈಮ್ ಹಿಡಿಸುತ್ತೆ ನೋಡೋದಕ್ಕೆ ಅಂತಲೂ ಕೇಳಿದ್ದೀನಿ. ಅಷ್ಟು ಟೈಮ್ ಮ್ಯಾನೇಜ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ನಾನು 10 ಗಂಟೆಗೆ ಅಲ್ಲಿಗೆ ಹೋದರೆ ಅಟ್ಲೀಸ್ಟ್ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಅಂದ್ಕೊಂಡಿದ್ದೆ. ತುಂಬಾ ಟೈಮ್ ಕಡಿಮೆ ಇದೆ. ಬೇಗ ಬೇಗ ಹೋಗಿ ಬೇಗ ಬರಬೇಕು. ಯಾವ ಪರ್ಪಸ್ಗೆ ಅಂತ ತಿಳಿಸ್ತೀನಿ. ಈಗ ತಿಂಡಿ ಮಾಡೋಣ ಬನ್ನಿ. ಹಾಗೆ ನನಗೆ ಒಂದು ಗಿಫ್ಟ್ ಕೂಡ ರಿಸೀವ್ ಆಯಿತು. ಆ ಗಿಫ್ಟ್ ಯಾರು ಕೊಟ್ಟಿರೋದು, ಯಾಕೆ ಕೊಟ್ಟಿರೋದು ಅಂತ ತಿಳಿಸ್ತೀನಿ ಮುಂದೆ ವಿಡಿಯೋಲಿ ನೋಡಿ. ಬಟ್ ನನಗದು ತುಂಬಾ ಇಷ್ಟ ಆಯಿತು. ಯಾಕೆ ಅನ್ನೋದನ್ನು ಕೂಡ ತಿಳಿಸ್ತೀನಿ ನಿಮಗೆ. ನಾನು ಅದನ್ನು ಯೂಸ್ ಮಾಡಿದ್ದೀನಿ, ನನಗೆ ಇಷ್ಟ ಆಗಿದೆ. ಹಾಗಾಗಿ ನಿಮಗೂ ಕೂಡ ರೆಕಮೆಂಡ್ ಮಾಡ್ತೀನಿ. ಆಮೇಲೆ ಅಲ್ಲೇ ನಾನು ಸ್ಕೂಲಿಗೆ ಹೋಗೋದು ಅಂದ್ಬಿಡ್ತಿದ್ದು. ಈಗ ಅವ್ರು ಗೊತ್ತಿಲ್ಲದಂಗೆ ಹೋಗಿ ಬರಬೇಕು. ಇವತ್ತು ಫಸ್ಟ್ ಟೈಮು ಇಬ್ಬರು ಜೊತೆಯಲ್ಲಿ ಕೂತ್ಕೊಂಡು ತಿಂಡಿ ಮಾಡ್ತಾ ಇರೋದು. ತುಂಬ ದಿನ ಆದಮೇಲೆ, ಲೈಫಲ್ಲಿ ಫಸ್ಟ್ ಟೈಮ್ ಅಲ್ಲ, ತುಂಬ ದಿನ ಆದಮೇಲೆ ಫಸ್ಟ್ ಟೈಮು. ವೀಕ್ ಡೇಸಲ್ಲಿ ನಾವು ಅದು ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟಿದ್ದೀವಿ. ರಜಾ ತಗೊಂಡು ವೀಕ್ ಡೇಸಲ್ಲಿ ಇಬ್ಬರು ಜೊತೆ ಕುತ್ಕೊಂಡು ತಿಂಡಿ ಮಾಡ್ತಾ ಇರೋದು ತುಂಬ ಅಪರೂಪ. ಇದೇ ನಮ್ದು ಗಿಫ್ಟ್. ಹೌದು, ವೀಕೆಂಡಲ್ಲೂ ಜೊತೆ ಕುತ್ಕೊಂಡು ತಿಂಡಿ ಮಾಡಲ್ಲ, ಊಟ ಮಾಡಲ್ಲ. ಮದುವೆ ಆದ್ಮೇಲೆ ಫಸ್ಟ್ ಇಯರ್ ನಾವು ಹೋಗಿದ್ಯಲ್ಲ ಹೊರಗಡೆ, ನೀವು ರಜಾ ಹಾಕಿದ್ವಿ, ಶಾಪಿಂಗ್ ಹೋಗಿದ್ವಿ. ಹಂಗೆ ಸೊ ದಿಸ್ ಈಸ್ ಮೈ ಗಿಫ್ಟ್. ಇದು ರಾಜೇಶ್ ಕೊಡ್ಸಿರೋದಲ್ಲ, ಅಗಾರೋಯಿಂದ ಬಂದಿರೋದು. ನೇಲ್ ಡ್ರಿಲ್ ಆ್ಯಂಡ್ ಪಾಲಿಷರ್ ಮೆನಿಕ್ಯೂರ್ ಆ್ಯಂಡ್ ಪೆಡಿಕ್ಯೂರ್ ಕಿಟ್. ಇದು ಮೇನ್ ಯೂನಿಟ್ ಡಿವೈಸ್. ನೋಡೋದಕ್ಕೆ ತುಂಬಾನೇ ಸ್ಟೈಲಿಶ್ ಆಗಿ, ಸ್ಲೀಕ್ ಆಗಿ, ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ಇದು ಚಾರ್ಜಬಲ್. ಸೊ ಸಿ ಪೋರ್ಟ್ ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ. 8 ಡ್ರಿಲ್ ಬಿಟ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದೊಂದರ ಫಂಕ್ಷನ್ಸ್ ಕೂಡ ಹೇಗೆ ಯೂಸ್ ಮಾಡೋದು, ಯಾಕೆ ಯೂಸ್ ಮಾಡೋದು ಅಂತ ಮುಂದೆ ನೋಡೋಣ. ಇದರ ಜೊತೆ ಒಂದು ಯೂಸರ್ ಮ್ಯಾನ್ಯುಯಲ್ ಕೂಡ ಕೊಟ್ಟಿದ್ದಾರೆ. ಇದು ಮೇನ್ ಯೂನಿಟ್ 4 ಅವರ್ ತಗೊಳುತ್ತೆ. ಫುಲ್ಲಿ ಡಿಸ್ಚಾರ್ಜ್ ಆದ್ಮೇಲೆ ಚಾರ್ಜ್ ಮಾಡಿದಾಗ ಕಂಟಿನ್ಯೂಸ್ ಆಗಿ 3 ಅವರ್ ರನ್ ಆಗುತ್ತೆ. ಅಂಡ್ ಇದರಲ್ಲಿ ಡಿಫ್ರೆಂಟ್ ಬಟನ್ಸ್ ಏನೇನಿದೆ ನೋಡೋಣ. ಫಸ್ಟ್ ಬಟನ್ ಇಸ್ LED ಲೈಟ್. ಇದು ಆನ್ ಅಂಡ್ ಆಫ್. ಮೇಲ್ಗಡೆ ಮಾಡಿದಾಗ ಕ್ಲಾಕ್ ವೈಸ್ ಅಂಡ್ ಕೆಳಗಡೆ ಮಾಡಿದಾಗ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಮತ್ತೆ ಇದು ಸ್ಪೀಡ್ ಕಂಟ್ರೋಲ್ ಮಾಡುವಂತ ಬಟನ್. ಏಟ್ ಡ್ರಿಲ್ ಬಿಟ್ಸ್ ಇದೆಯಲ್ಲ, ಅದನ್ನ ಹೇಗೆ ಯೂಸ್ ಮಾಡೋದು, ಯಾಕೆ ಯೂಸ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೀಡಲ್ ಬಿಟ್. ಇದು ಎಲ್ಲದಕ್ಕಿಂತ ಸಣ್ಣಕ್ಕಿದೆ. ನೇಲ್ಸ್ ಅನ್ನ ಕರ್ವ್ ಮಾಡೋದಿಕ್ಕೆ, ಹಾಗೆ ಫಿಲ್ಸ್ ಕಾರ್ನರ್ಸ್. ನೆಕ್ಸ್ಟ್ ಡ್ರಿಲ್ ಬಿಟ್ ಬಂದು ಲಾಂಗ್ ಕೋನ್ ಶೇಪ್ ಅಲ್ಲಿ ಇರುವಂತ ಬಿಟ್. ಇದು ನೇಲ್ ನ ಪಾಲಿಶ್ ಮಾಡುತ್ತೆ, ಸೈಡ್ ವಾಲ್ಸ್ ನ, ಹಾಗೆ ಕ್ಯೂಟಿಕಲ್ಸ್ ರಿಮೂವ್ ಮಾಡೋದಿಕ್ಕೆ ಅಂದ್ರೆ ಪುಷ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸಿಲಿಂಡ್ರಿಕಲ್ ಮಿಲ್ಲಿಂಗ್ ಕಟರ್. ಕ್ಯೂಟಿಕಲ್ಸ್ ನ ರಿಮೂವ್ ಮಾಡೋದಿಕ್ಕೆ, ಗ್ರೈಂಡ್ಸ್ ಅಂಡ್ ಸ್ಮೂತನ್ಸ್ ದ ನೇಲ್. ಇದು ಬ್ಯಾರಲ್ ಬಿಟ್ಟು ನಮ್ಮ ನೇಲ್ ಸರ್ಫೇಸ್ ನ ಪಾಲಿಶ್ ಮಾಡೋದಿಕ್ಕೆ, ಮತ್ತೆ ಇಟ್ ರಿಮೂವ್ಸ್
ಥಿಕನ್ಡ್ ಹಾರ್ಡನ್ಡ್ ಪಾರ್ಟ್ ಆಫ್ ಸ್ಕಿನ್. ಇದೊಂಥರ ಪ್ಯೂಮಿಕ್ ಸ್ಟೋನ್ ತರ ಇದೆ. ನಮ್ಮ ನೇಲ್ ಮೇಲೆ ಇರುವಂತ ಒಂದು ಲೇಯರ್ ನ ರಿಮೂವ್ ಮಾಡುತ್ತೆ. ಕೋನ್ ಬಿಟ್ ನಮ್ಮ ಡೆಡ್ ಸ್ಕಿನ್ ಅನ್ನ ರಿಮೂವ್ ಮಾಡೋದಿಕ್ಕೆ, ಹಾಗೆ ಥಿನ್ ನೇಲ್ಸ್ ಗೆ ಶೇಪ್ ಕೊಡೋದಿಕ್ಕೆ ಇದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಸಫೈರ್ ಕ್ಯಾಲಸ್ ಸ್ಯಾಂಡರ್ ಅಂದ್ರೆ ಇಟ್ ರಿಮೂವ್ಸ್ ಕ್ಯಾಲಸ್ ಅಂಡ್ ಡೆಡ್ ಸ್ಕಿನ್. ಎಸ್ಪೆಷಲಿ ನಮ್ಗೆ ಕಾಲಲ್ಲಿ ಜಾಸ್ತಿ ಇರುತ್ತಲ್ವಾ, ಈ ತರ ಸೆನ್ಸಿಟಿವ್ ಜಾಗಗಳಲ್ಲಿ ಹೇಗೆ ನಾವು ರಿಮೂವ್ ಮಾಡೋಕ್ಕಾಗುತ್ತೆ, ಹೇಗೆ ಅದನ್ನ ಕಟ್ ಮಾಡೋಕ್ಕಾಗುತ್ತೆ. ಸೊ ಅಂತ ಟೈಮಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ನನಗೆ ಇದೇ ರೀಸನ್ಗೆ ತುಂಬಾನೇ ಇಷ್ಟ ಆಗಿತ್ತು. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇಟ್ಟಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಈ ತರ ಪ್ರಾಬ್ಲಮ್ ಇದ್ರೆ ನೀವು ಕೂಡ ಇದನ್ನ ಯೂಸ್ ಮಾಡ್ಬೋದು. ನಾನ್ ಮೆನಿಕ್ಯೂರ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ, ಆದ್ರೆ ಪ್ಯಾಡಿಕ್ಯೂರ್ ಅವಾಗ ಮಾಡ್ಕೋತಾನೆ ಇರ್ಬೇಕು. ನನ್ಗೆ ಆ ರೀಸನ್ಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಇದು ಫೆಲ್ಟೆಡ್ ಉಲ್ ಬಿಟ್ ಅಂದ್ರೆ ನಾವೀಗ ಡ್ರೈ ಸ್ಕಿನ್ ಎಲ್ಲ ರಿಮೂವ್ ಮಾಡಿದ್ವಿ ಅಲ್ವಾ, ಅದನ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡೋದು. ಹಾಗೆ ಇದರಲ್ಲಿ ನೇಲ್ ಕೂಡ ಪಾಲಿಶ್ ಆಗುತ್ತೆ, ನೇಲ್ ಮೇಲ್ ಕೂಡ ಯೂಸ್ ಮಾಡ್ಬೋದು. ಈಗ ನೋಡ್ಬೋದು ಇದು ಬಿಫೋರ್, ನಾನು ಯೂಸ್ ಮಾಡೋ ಮುಂಚೆ ಎಷ್ಟು ಡ್ರೈ ಆಗಿದೆ, ಎಷ್ಟು ಸ್ಕಿನ್ ಎಲ್ಲ ಮೇಲ್ ಬಂದಿದೆ ಅಂತ. ದಿಸ್ ಈಸ್ ಆಫ್ಟರ್, ಎಷ್ಟು ಸ್ಮೂತನ್ ಆಗಿದೆ ಅಂತ. ಹಾಗಾಗಿ ನನಗೆ ಇದು ತುಂಬಾನೇ ಇಷ್ಟ ಆಗಿತ್ತು. ಲಾಸ್ಟ್ ಒನ್ ಕೋರ್ಸ್ ಡೈಸ್ ಬಿಟ್. ನಾವು ನೇಲ್ ಕಟ್ ಮಾಡಿದ್ಮೇಲೆ ನಮ್ಮ ನೇಲ್ ಎಡ್ಜಸ್ ನ ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ, ಪಾಲಿಶ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನನಗೆ ಈ ಥರ ಗ್ಲಾಸ್ ಜಾರ್ಸ್ ಬೇಕು, ಬಟ್ ಇದು ದೊಡ್ಡದು ಬೇಕು. ಇದಕ್ಕಿಂತ ಸ್ವಲ್ಪ ಇದು ಚಿಕ್ಕದಾಗುತ್ತೆ. ಇಲ್ಲಿ ಈ ಥರ ಸೆಟಪ್ ಮಾಡಿ ಇಟ್ಟಿರ್ತಾರೆ. ನಿಮಗೊಂದು ಐಡಿಯಾ ಬರುತ್ತೆ ಹೇಗೆಲ್ಲ ಮಾಡಿಸ್ಬೋದು ಅಂತ. ಅಂದರೆ ಹೊಸ ಮನೆ ಮಾಡೋರಿಗೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ಬ್ಲ್ಯಾಕ್ ಇದೆ, ನಾನು ಗೋಲ್ಡನ್ ನೋಡ್ತಾ ಇದ್ದೀನಿ. ಈ ಥರ ನಮ್ಮ ಈಗ ಅಟ್ ಪ್ರೆಸೆಂಟ್ ಪಾರ್ಟಿಷನ್ ಮಾಡಿಸಿದೀವಲ್ಲ, ಅಲ್ಲಿ ಹಾಕೋದಕ್ಕೆ ಚೆನ್ನಾಗಿರುತ್ತಲ್ಲ. ನೋಡಿ, ನಾನು ಈ ಥರ ಒಂದು ಕ್ರಾಕರಿ ಯೂನಿಟ್ ಮಾಡಿಸ್ಬೇಕು ಅಂತಿದ್ದಿದ್ದು. ಅದಕ್ಕೆ ಇಲ್ಲೇನಾದರೂ ರೆಡಿ ಸಿಗುತ್ತಾ ಅಂತ ನಾನು ನೋಡೋಕೆ ಬಂದಿರೋದು ಇವತ್ತು. ಸಾನು ಫೇವ್ರೆಟ್ ಲೈಟ್ಸ್, ಪಿಂಕ್ ಫ್ಲವರ್ಸ್, ಮಕ್ಕಳ ಟಾಯ್ಸ್ ಸ್ಟೋರ್ ಮಾಡೋದಕ್ಕೆ. ಜಾನು ಒಂದು ಕ್ರಾಕರಿ ಯೂನಿಟ್ ಸಿಕ್ತು ನೋಡ್ರಿ. ಫುಲ್ ಗ್ಲಾಸ್ ಇದೆ, ನನಗೆ ಫುಲ್ ಗ್ಲಾಸ್ ಬೇಡ, ಮೇಲ್ಗಡೆ ಮಾತ್ರ ಗ್ಲಾಸ್ ಇರಬೇಕು. ನೋಡಿ ಇಲ್ಲಿ 2 ಇದೆ ಅಲ್ಲ, ಇಷ್ಟು ಮಾತ್ರ ಗ್ಲಾಸ್ ಬೇಕಾ ಅಥವಾ ಇದೆರಡು? ನಿಮಗೆ ಇದು ಇನ್ನು ಸ್ವಲ್ಪ ಹೈಟಲ್ಲಿ ಬೇಕು ಆಯ್ತಾ. ಇಷ್ಟು ಒಂದು 3 ಸ್ಟೆಪ್ ಸಿಗೋ ಥರ ಗ್ಲಾಸಲ್ಲಿ ಬೇಕು. ಮಧ್ಯ ಇಲ್ಲಿ ಸ್ಪೇಸ್ ಬೇಕು ನನಗೆ. ಇನ್ನೇನು ಏನು ಇರಬಾರ್ದು ಅಲ್ಲಿ. ಅದು ನಾವು ಓಡಾಡಬೇಕಾದ್ರೆ ಇದು ಬೀರು ಥರ ಆಗ್ಬಿಟ್ರೆ ತಗ್ಲತ್ತೆ ಅಂತ. ನಮಗೆ ಜಾಗ ಚಿಕ್ಕದಲ್ವಾ ಅಲ್ಲಿ. ಮತ್ತೆ ಕೆಳಗಡೆಯಿಂದ ಇಷ್ಟು ಯೂನಿಟ್ ಬೇಕು, ಅದು ಕ್ಲೋಸ್ಡ್ ಆಗಿರಬೇಕು. ಅಂದರೆ ಫುಲ್ ಇದೇ ಥರ ನಂಗೆ ರೆಡಿ ಬೇಕು ಅಂತ ಅಲ್ಲ, ಈ ಥರದ್ದೊಂದು ಇಡಬೇಕು ಆಯಿತಾ. ಅದ್ರ ಮೇಲ್ಗಡೆ ಈ ಥರ ಗ್ಲಾಸ್ ಚೆಸ್ಟ್ ಬರಬೇಕು. ಈ ಥರದ್ದು ವೈಟ್ ಬೇಕಿದ್ರೆ ಕೇಳ್ಬೋದು. ನೋಡಿ ಇಷ್ಟ ಆಗುತ್ತೆ ಅಲ್ವಾ, ನಮಗಿದ್ದು ಸಾಕಾಗುತ್ತೆ. ಹಾಂ, ಇದು ಫುಲ್ಲು ಸೋಫಾ ಸೆಕ್ಷನ್. ಯಾವ ಥರ ಬೇಕೋ ಆ ಥರ ಅಲ್ಲಿ ಅಸೆಂಬಲ್ ಮಾಡಿರೋದು ಇರುತ್ತೆ. ಇದು ಸಿಂಗಲ್ಲು ಇಟ್ಟಿದ್ದಾರೆ. ಇಲ್ಲಿ ಡಿಫ್ರೆಂಟ್ ಮಟೀರಿಯಲ್ಸ್ ಆ್ಯಂಡ್ ಅದರ ಪ್ರೈಸ್ ಇಟ್ಟಿದ್ದಾರೆ. ಯಾವ ಥರ ಡೋರ್ಗಳು ಬೇಕು, ಒಳಗಡೆ ಶೆಲ್ಫ್ಸ್ಗಳು ಯಾವ ಥರ ಬೇಕು ಎಲ್ಲ ಇಲ್ಲಿ ನೋಡಿ ತೊಗೊಳ್ಬೋದು, ಹಾಕಿಸ್ಬೋದು. ಕಸ್ಟಮೈಸಬಲ್ ಇದು ಈ ಸೆಕ್ಷನು. ಈ ಚೆಸ್ಟ್ ಕರೆಕ್ಟಾಗಿದೆ ನನ್ನ ರಿಕ್ವೈರ್ಮೆಂಟ್ಗೆ, ಬಟ್ ಇದು ನನಗೆ ವೈಟಲ್ಲಿ ಇರಬೇಕು. ಹಾಂ ನೋಡಿ, ಈ ಥರ ಇದು ಚೆನ್ನಾಗಿರುತ್ತೆ. ಈ ಕಡೆ ಕೆಳಗಡೆ 2, ಒಂದು ಡ್ರಾಯರ್. ಅದು ಡೈನಿಂಗ್ ಟೇಬಲ್ ಸೆಕ್ಷನು, ನಾವು ಆ ಕಡೆ ಹೋಗ್ತಾ ಇಲ್ಲ. ಇದು ಆಫೀಸ್ ಟೇಬಲ್ಸ್ ಚೇರ್ಸ್ ಸೆಕ್ಷನು. ಮಿರರ್ ಪಕ್ಕ ನೋಡಿ, ಲೈಟ್ಸ್, ಮೇಕಪ್ ಲೈಟ್ಸ್ ಚೆನ್ನಾಗಿದೆ ಅಲ್ಲ. ಇದು ಸೆಟ್ಗೆ
ಈ ಸೆಟ್ಗೆ ಅಥವಾ ವಿತೌಟ್ ಬಲ್ಬ್ ವಿತ್ ಬಲ್ಬ್ ಗೊತ್ತಿಲ್ಲ 2000. ನಾವು ಲಾಸ್ಟಲ್ಲಿ ಅಟ್ಲೀಸ್ಟ್ ಇದನ್ನಾದರೂ ತೊಗೊಳ್ಳೋಣ ಅಂತ ನೋಡಿದ್ವಿ. ಇದು ಕೂಡ ಔಟ್ ಆಫ್ ಸ್ಟಾಕ್ ಆಗಿತ್ತಂತೆ. ಇದು ಎಲ್ಲಾನು ಶೆಲ್ಫ್ ಡ್ರಾಯರೆಲ್ಲ ಅಡ್ಜಸ್ಟಬಲ್ ಇತ್ತು. ಎರಡು 16. ಓಕೆ. ಇದು ಟಿಫನ್. ಇದು ಸ್ನ್ಯಾಕ್ಸ್. ಓಕೆ, ನಿಂಗೆ ಯಾವ್ದು ಬೇಕಾದ ತಗೋ ಅಷ್ಟೇ. ಅದು ತೊಗೊಂಡಿರೋ ಒಂದೆರಡು ಪ್ಲೇಟ್ಸ್ ಇರುತ್ತೆ. ತಗೋ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಪ್ಲೇಟ್ಸ್ಗೆ ಯಾವ ಥರ ಇಲ್ಲ ಅಂದರೆ ಇತ್ತು. ಹಾಂ. ಸಾಕು, ಇದಕ್ಕಿಂತ ದೊಡ್ಡ. ಹಾಂ ಅದು ಒಂದ್ಸಿನ ಬೈಲು. ಸರಿ, ಆ ಕಡೆ ನೋಡೋಣ, ಬಾಯಿ ಇರುತ್ತೆ. ಮೈಕೇನೋ ಬರ್ಸ್ಕೊಳಂಗೆ ಇಲ್ಲ. ಈಗ ಸೆಕ್ಷನ್ ಯಾವುದು ಅಂದರೆ ಲೈಟ್ಸ್, ಎಲ್ಲ ಥರದ ಹ್ಯಾಂಗಿಂಗ್, ಟೇಬಲ್, ವಾಲ್, ಫ್ಲೋರ್, ಲೈಟ್ ಸೆಕ್ಷನ್ಗೆ ಬಂದಿದ್ದೀವಿ. ಅಲ್ಲೆಲ್ಲ ಹ್ಯಾಂಗಿಂಗ್ ಇದೆ. ಮಿರರ್ಗೆ ಹಾಕುವಂಥ ಲೈಟ್ಸ್ ಅದು ಕೂಡ ಇದೆ. ಅದೆಲ್ಲ ವಾಲ್ಗೆ ಹಾಕೋದು. ಏನು ದೊಡ್ಡದಿದೆ ರೀ. ಓ, 10x10 ಇದೆಯಾ? ನಾವು ಐಕಿಯಲ್ಲಿ ಎಷ್ಟೋ ಸೆಕ್ಷನ್ಸ್ನ ಸ್ಕಿಪ್ ಮಾಡಿಬಿಟ್ವಿ, ಯಾಕಂದರೆ ಲೇಟ್ ಆಗಿಬಿಡುತ್ತೆ. ಇಂಪಾರ್ಟೆಂಟ್ ಮಾತ್ರನೇ ನೋಡೋಣ, ಸಾನು ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕಲ್ಲ ಅಂತ. ಎಲ್ಲ ಬಿಲ್ಲಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡ್ತೀವಿ, ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು. ಸೊ ಏನು ಮಾಡೋಣ ಅಂದ್ಬಿಟ್ಟು ಒಂದು ಸಣ್ಣ ಕೆಫೆಯಲ್ಲಿ ಬಂದು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಏನ್ರಿ ವ್ಯಾಲೆಂಟೈನ್ ಡೇ ಗಿಫ್ಟ್ ಇದಾ? ಸ್ವೀಟ್ ರಾತ್ರಿ ಪಾರ್ಟಿ. ಇವತ್ತು ವ್ಯಾಲೆಂಟೈನ್ ಡೇಗೆ ನಾವು ಎಲ್ಲಿ ಸುತ್ತಾಡ್ಕೊಂಡು ಬಂದ್ವಿ ನೋಡ್ರಿ. ಇದೇ ಫ್ಯಾಮಿಲಿ ಅಂದರೆ ಅವತ್ತಿನ ದಿನಾನೂ ಬರೀ ಇದೆ. ಅದು ಮನೆಗೆ ಬೇಕಾಗಿರೋ ಶಾಪಿಂಗು. ಫ್ರೀಡಮ್ ಸುತ್ತಾಡಿದೀವಲ್ಲ, ಹಂಗಲ್ಲ, ಎಲ್ಲಿ ಸುತ್ತಾಡಿದೀವಿ? ಪಾರ್ಕಲ್ಲ, ಮೂವಿಯಲ್ಲ, ಮನೆಗೆ ಬೇಕಾಗಿರೋ ಥಿಂಗ್ಸ್ನ ತಗೊಳೋದಿಕ್ಕೆ. ಫ್ಯಾಮಿಲಿ ಮ್ಯಾನ್. ಅಟ್ಲೀಸ್ಟ್ ಫ್ಯಾಮಿಲಿ ಜೊತೆ ಇದೀವಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಅದನ್ನು ಇರಲ್ಲ ನೋಡಿಯಪ್ಪ. ಹೌದು, ಕೆಲವೊಬ್ರು ಅಂತಾರೆ ವ್ಯಾಲೆಂಟೈನ್ಸ್ ಡೇ ಏನು ಸೆಲೆಬ್ರೇಟ್ ಮಾಡಬೇಕು, ನಮ್ಮ ಕಲ್ಚರ್ ಅಲ್ಲ, ಅದು ಇದು ಅಲ್ಲ. ಹೌದು, ನಾವು ಲವ್ ಮಾಡೋರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇನೆ ಒಂದು ಇದು. ಸುಮ್ಮನೆ ಇಟ್ಸ್ ಜಸ್ಟ್ ಅ ಮೆಮರಿ, ಹ್ಯಾಪಿನೆಸ್, ಶೇರಿಂಗ್ ಹ್ಯಾಪಿನೆಸ್. ನಾವೇನು ಇಷ್ಟಪಡೋರ ಜೊತೆ, ಅದು ವೈಫೇ ಆಗಿರ್ಬೇಕು ಅಂತ ಒಂದು ದಿನ, ಒಂದು ಡೆಡಿಕೇಶನ್. ಬೇರೆ ದಿನ ಕೇಳಿದ್ರೆ ಯಾಕೆ ಇವತ್ತೇನು ಸ್ಪೆಷಲ್ ಅಂತಾರೆ. ಅದು ವೆಸ್ಟರ್ನ್ ಕಲ್ಚರು, ಅದು ಹಂಗೆ ಇದಂಗೆ. ನಾವೇನ್ ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡಿದ್ವಿ. ಈಗ ನೋಡ್ರಿ ಕುತ್ಕೊಂಡಿದೀವಿ ಇಲ್ಲಿ. ನಮ್ಮ ಇಷ್ಟಪಟ್ಟವ್ರ ಜೊತೆ ಇರೋದಕ್ಕೂ ಒಂದು ಒಕೇಶನ್ ಅಷ್ಟೇ, ಅದನ್ನ ಎಂಜಾಯ್ ಮಾಡಬೇಕು ಅಲ್ವಾ? ಸೊ ಲೆಟ್ಸ್ ಎಂಜಾಯ್ ದ ರೋಲ್. ಒಂದೇ ಒಂದು ತಗೋಬೇಕಾದ್ರೆ ನಿನ್ನ ಮಾಡ್ಕೊಂಡು ತಗೊಂಡೆ. 2 ಥಿಂಗ್ಸ್ ಸಾನು ನೆನಪು ಮಾಡ್ಕೊಂಡು ತಗೊಂಡಿದ್ದು ನಾನು. ಒಂದೇ ಇದು, ಇನ್ನೊಂದು ಇದು. ಸುಮ್ಮನೆ ಹಾಗೆ ಕ್ಯೂಟ್ ಆಗಿತ್ತಲ್ಲ, ಅದಕ್ಕೆ ನನಗೆ ಕ್ಯೂಟ್ ಸಾನು ನೆನಪಾಗ್ಬಿಟ್ಲು, ಅದಕ್ಕೆ ತಗೊಂಡೆ. ಓಕೆ, ಅಲ್ಲಿಗೆ ಹೋಗಿದ್ದು ಎಷ್ಟು ಪ್ರಯೋಜನ ಆಯಿತು ಅಂದರೆ, ಅದು ಆ್ಯಕ್ಚುಲಿ ಹೊಸ ಮನೆ ಮಾಡಬೇಕು ಅಂತಿರ್ತಾರಲ್ವ, ಅವ್ರಿಗೆ ಒಂದು ನೀಟ್ ಆ್ಯಂಡ್ ಕ್ಲೀನ್. ಮುಡ್ದಾಕ್ಬಿಟ್ಟ? ಇಲ್ಲ, ಬರೀ ಇಷ್ಟು ತೆಗ್ದಿದ್ದು. ಹಿಂಗೆ ಉಲ್ಟಾ ಮಾಡಿದೆ ತೆಗೆದಕ್ಕೆ ಇಲ್ಲಿ ಕೆಳಗಡೆ ಬಿತ್ತು. ನಾನೆಲ್ಲ ಮುಡ್ದಾಕಿದ್ದು. ಏನು ಮಾಡ್ಕಲ್ಲ, ಬ್ಯಾಡ್ ಲಕ್. ತಂದಿದ ತಕ್ಷಣವೇ ಸ್ವಲ್ಪ ಚಿಪ್ ಆಗಿಬಿಟ್ಟಿದೆ.
ತೆಗೆಯಕ್ಕೆ ಹೋಗಿದ್ದು ಚಿಪ್ ಆಗಿಬಿಟ್ಟಿದೆ. ಓಕೆ, ಇನ್ನು ಒಂದು ನಾವು ಇಲ್ಲಿಗೆ ಈ ಡೈನಿಂಗ್ ಹಾಲಲ್ಲಿ ಒಂದು ಕ್ರಾಕರಿ ಯೂನಿಟ್ ಥರ ನೋಡಿದ್ದು. ನನಗೆ ಬೇಕಾಗಿರೋ ಥರ ಸಿಗಲಿಲ್ಲ, ಅಲ್ಲಿ ಮಾಡಿಸ್ಬೇಕಿತ್ತು. ಮಾಡಿಸೋದಕ್ಕೆ ಹೋಗಿ ಕೇಳಿದ್ದಕ್ಕೆ ಅವ್ರಿಗೆ ಇದು ಕಸ್ಟಮೈಸ್ ಮಾಡೋದಿಲ್ಲ, ಇದ್ರದ್ದು ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಸರಿ, ನಮಗೆ ಈ ಫ್ರೇಮ್ ಬೇಕು, ಶೆಲ್ಫ್ಸ್ ಬೇಕು, ಒಂದು ಡ್ರಾಯರ್ ಬೇಕು, 2 ಡ್ರಾಯರ್ ಬದಲು ನಮಗೆ ಅಲ್ಲಿ ಬಾಗಿಲು ಬೇಕು ಅಂತ ಕೇಳಿದ್ವಿ. ಅದಕ್ಕೆ ಅವರು ಇಲ್ಲ ಸರ್, ಇದೇ ಲಾಸ್ಟ್ ಪೀಸ್ ಇರೋದು, ಇದು ಹೇಗಿದೆಯೋ ನೀವು ಹಾಗೆ ತೊಗೋಬೇಕಾಗುತ್ತೆ, ಅದರಲ್ಲೂ ಫ್ರೇಮ್ ಇದೆ, ಬೇಕಿದ್ರೆ ಶೆಲ್ಫ್ ಇಲ್ಲ, ಡ್ರಾವರು ಇಲ್ಲ ಅಂತ ಹೇಳಿದ್ರು. ಹೊಸ ಮನೆ ಮಾಡೋರಿಗೆ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ಈ ಥರ ಮನೆ ಆಲ್ರೆಡಿ ಸೆಟಪ್ ಆಗಿಬಿಟ್ಟಿದೆ ಅಂದರೆ ನೀವು ಇಲ್ಲಿರೋದೆಲ್ಲ ಡಿಸ್ಕಾರ್ಡ್ ಮಾಡಿಬಿಟ್ಟು ಅಲ್ಲಿ ತೊಗೊಳ್ಬೇಕಾಗುತ್ತೆ. ನೋಡಿದ್ದು ಎಲ್ಲನೂ ತುಂಬ ಚೆನ್ನಾಗಿದೆ, ತೊಗೊಳ್ಬೇಕು ಅಂತಲೇ ಅನಿಸುತ್ತೆ. ಅದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ನಮಗೆ ಇಡೋದಕ್ಕೆ ಇಲ್ಲಿ ಜಾಗಗಳು ಕಡಿಮೆ ಇದೆ. ಅದಕ್ಕೆ ರಾಜೇಶ್ ಅವ್ರಿಗೆ ಹೇಳಿದೆ, ನನಗೆ ಅಲ್ಲಿ ಒಂದು ಇದು ಐಲ್ಯಾಂಡ್ ಕಿಚನ್ದು ಟೇಬಲ್ ನೋಡಿದೆ ನೋಡಿ, ಅದು ಬೇಕಿತ್ತು. ಹಾಂ, ಈ ಥರ ಒಂದು ಟೇಬಲ್ ಇರುತ್ತೆ, ಅಲ್ಲಿ ಕುಕ್ಕಿಂಗ್ ಮಾಡ್ಬೋದು, ಕುತ್ಕೋಬೋದು ಆ ಥರ. ಅದಾದಮೇಲೆ ಎಲ್ಲ ಶೋ ಪೀಸಸ್ಸು ತುಂಬ ಚೆನ್ನಾಗಿತ್ತು. ಅದಕ್ಕೆ ಇನ್ನೊಂದು ಮನೆ ಮಾಡಿಕೊಡ್ರಿ, ಎಲ್ಲರೂ ಇಲ್ಲಿಂದನೇ ತೊಗೊಳ್ಳೋಣ ಅಂತ ಹೇಳಿದ್ದೀನಿ. ಓಕೆ, ಹೀಗಿತ್ತು ನಮ್ಮ ಇವತ್ತಿನ ಐಕ್ಯ ಎಕ್ಸ್ಪೀರಿಯನ್ಸ್. ಹಲೋ ಸ್ನೇಹಿತರೆ, ಇವತ್ತು ಮಂಡೇ. ನಾನು ವ್ಯಾಲೆಂಟೈನ್ ಡೇ ವ್ಲಾಗನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ಆ್ಯಸ್ ಅ ಲಾಸ್ಟ್ ರೆಸ್ಪೆಕ್ಟ್ ಟು ಸುಮಾ ಆಂಟಿ ಮಾಡ್ತಾಯಿದ್ದೀನಿ. ಸುಮಾ ಆಂಟಿ ಯಾರು ಅಂತ ನೀವು ಕೇಳೋದಾದರೆ, ಸ್ವಾತಿ ಗೌಡ ಇದ್ದಾರಲ್ವ, ಶಿ ಈಸ್ ಅ ಯೂಟ್ಯೂಬರ್. ಅವರ ಮದುವೆ ಫಂಕ್ಷನ್ಗೂ ಕೂಡ ಹೋಗಿದ್ದೆ, ಅಂದರೆ ಅವರ ತಮ್ಮನ ಮದುವೆ ಫಂಕ್ಷನ್ಗೆ ನಾನು ಅಟೆಂಡ್ ಆಗಿದ್ದೆ. ಅವರು ಶಿ ಈಸ್ ನೋ ಮೋರ್. ಗೊತ್ತಾದಾಗಂತೂ ನನಗೆ ಒಂದು ಕ್ಷಣ ನಂಬೋದಕ್ಕೆ ಆಗಲಿಲ್ಲ. ಇದೇನಿದು ಹೀಗೆ ಹೇಳ್ತಿದ್ದಾರಲ್ಲ, ಸುಮ್ಮನೆ ಏನಾದರೂ ಯಾರಾದರೂ, ಈಗ ಅವ್ರು ಹುಷಾರಿಲ್ಲ ಅಂತ ಗೊತ್ತು, ಸುಮ್ಮನೆ ರೂಮರ್ಸ್ ಏನಾದರೂ ಮಾಡ್ತಾ ಇದ್ದಾರಾ ಅಂದ್ಬಿಟ್ಟು ಇನ್ಸ್ಟಾದಲ್ಲಿ ಚೆಕ್ ಮಾಡಿದೆ, ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ನೋಡಿದಾಗ ಇಟ್ ವಾಸ್ ರಿಯಲಿ ಶಾಕಿಂಗ್. ಈ ಥರ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅವ್ರಿಗೆ ಕ್ಯಾನ್ಸರ್ ಡಯಾಗ್ನೈಸ್ ಆದಾಗ ನಾನು ಕೂಡ ಸ್ವಾತಿಗೆ ಹೇಳಿದ್ದೆ, ಈ ಥರ ಏನೂ ಹೆದರ್ಕೊಳ್ಬೇಡಿ, ನೀವೇನೂ ಬೇಜಾರು ಮಾಡ್ಕೊಳ್ಬೇಡಿ, ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಕ್ಯಾನ್ಸರ್ ಸರ್ವೈವರ್ ಇದ್ದಾರೆ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗುತ್ತೆ, ಈಗ ತೋರಿಸಿ ತುಂಬ ಬೇಗ ಹುಷಾರಾಗ್ತಾರೆ, ಹೆದರ್ಕೊಳ್ಬೇಡಿ, ನೀವು ಹೆದರ್ಕೊಳ್ಬೇಡಿ, ಆಂಟಿಗೂ ಕೂಡ ಧೈರ್ಯ ಹೇಳಿ ಅಂತಲೇ ಅವ್ರಿಗೆ ಹೇಳಿದ್ದೆ. ಬಟ್ ಈ ಥರ ಆಗುತ್ತೆ ಅಂತ ಸ್ನೇಹಿತರೆ ನಿಜವಾಗ್ಲೂ ಒಂದು ಥಾಟ್ ಕೂಡ ಇದ್ರ ಬಗ್ಗೆ ಈ ಥರ ಅಂತ ಬಂದಿರಲಿಲ್ಲ. ಪಾಪ ಸ್ವಾತಿ ಹೇಗಿರ್ತಾರೆ ಈ ಸಿಚುವೇಷನಲ್ಲಿ ಅಂತ ನೆನೆಸ್ಕೊಂಡೆ ನನಗೆ ಬೇಜಾರಾಗ್ತಾ ಇದೆ. ಸೊ ಅವ್ರಿಗೆ ತಕ್ಷಣವೇ ವಾಟ್ಸಪ್ ಮಾಡಿದೆ, ನಾಳೆ ಫ್ರೀ ಆಗಿದ್ದಾಗ ಕಾಲ್ ಮಾಡೋಣ ಅಂತ ಹೇಳಿಬಿಟ್ಟು. ಸುಮಾ ಆಂಟಿ ವಾಸ್ ಅ ರಿಯಲಿ ಲೈವ್ಲಿ ಪರ್ಸನ್ ಸ್ನೇಹಿತರೆ. ನಾನು ಅವ್ರನ್ನ ಪರ್ಸ್ನಲಾಗಿ ಮೀಟ್ ಆಗಿರೋದ್ರಿಂದ ನಾನು ಅವರ ಜೊತೆ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಶೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಫ್ರೆಂಡ್ಲಿ ಆಗಿದ್ದರು. ಜಸ್ಟ್ ಲೈಕ್ ನನಗೆ ನೀವು ಆ್ಯಸ್ ಅ ವ್ಯೂವರ್ ನನಗೆ ಸಿಗ್ತೀರಾ ಅಲ್ವಾ, ಸಿಕ್ಕಿದಾಗ ನೀವು ಎಷ್ಟು ಖುಷಿಯಾಗಿ ಮಾತಾಡ್ತೀರಾ, ನಾನೆಲ್ಲ ವ್ಲಾಗ್ಸ್ನ ನೋಡ್ತೀನಿ, ನನಗಿದಿಷ್ಟ ಆಗುತ್ತೆ ಅದಿಷ್ಟ ಆಗುತ್ತೆ ಅಂತ. ಸೇಮ್ ಆಂಟಿ ಕೂಡ, ಸಾನು ನನಗೆ ತುಂಬ ಇಷ್ಟ ಆಗ್ತಾಳೆ, ಸಾನು ನಿನ್ನ ಜೊತೆ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾಳೆ, ಎಷ್ಟು ಸಪೋರ್ಟಿವ್ ಆಗಿದ್ದಾಳೆ, ತುಂಬ ಚೆನ್ನಾಗಿ ಮಾಡ್ತೀಯ ನೀನು, ನಾನು ಯಾವುದೂ ಬಿಡೋದಿಲ್ಲ, ಎಲ್ಲನೂ ನೋಡ್ತೀನಿ, ಇದುವರೆಗೂ ನೋಡಿದ್ದೀನಿ ಅಂತಲೇ ಹೇಳಿದ್ರು. ಸ್ಟಾರ್ಟಿಂಗಿಂದನೂ ನೋಡ್ತಾ ಇದ್ದೀನಿ ನಾನು ಅಂತ. ಇಟ್ ವಾಸ್ ರಿಯಲಿ ವೆರಿ ನೈಸ್, ವೆರಿ ಕೈಂಡ್ ಆಫ್ ಹರ್. ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನನಗೀಗ ಅವರು ಇಲ್ಲ ಅಂತ ನನಗೆ ನೆನೆಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ. ತುಂಬ ಬೇಜಾರಾಯಿತು. ದೇವರಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಆ ನೋವಿಂದ ಹೊರಬರೋದಕ್ಕೆ ಆ ದೇವರು ಸ್ಟ್ರೆಂತ್ ಕೊಡಲಿ ಅಂತಲೇ ಕೇಳ್ಕೊಳ್ತೀನಿ. ಐ ಆಮ್ ಲಿಟ್ರಲಿ ಸಾರಿ, ನಾನು ಆ ವ್ಲಾಗನ್ನು ನಿಲ್ಲಿಸ್ಬಿಟ್ಟು ಅದರಲ್ಲಿ ನಾನು ಇದನ್ನು ಶೇರ್ ಮಾಡ್ತಾ ಇರೋದಕ್ಕೆ. ಬಟ್ ಐ ಹ್ಯಾಡ್ ಟು ಪೇ ದ ಲಾಸ್ಟ್ ರೆಸ್ಪೆಕ್ಟ್ ಟು ಹರ್.